ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡರಲ್ಲೂ ನಾನೇ ಓಡಾಡ್ತಿರೋದು ಅಂದ್ರೆ ಸ್ವಲ್ಪ ಸ್ಟ್ರೈನ್ ಆಗ್ತದೆ. ಬಟ್ ಇಟ್ಸ್ ಓಕೆ, ಮಾಡೋಣ, ಚೆನ್ನಾಗಿ ಮಾಡೋಣ. ನಮ್ಮ ಮಾವನ ಹರಾಜ್ ಹಾಕೊಂಡ್ರೆ ಚೆನ್ನಾಗಿ ಹರಾಜಾಗ್ತಾರೆ. ಸೂಪರ್, ಹಂಗೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಒಳಗಡೆಯಿಂದ ನಿಜ ಹೇಳ್ತೀನಿ, ಡಿವೈನ್ ವೈಬ್ ಇದೆ, ಒಂಥರ ಬ್ಲೆಸ್ಸಿಂಗ್ ತರ ಫೀಲ್ ಆಗ್ತಾ ಇದೆ. ಅಮ್ಮ 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 ಗೈಸ್, ಇಲ್ಲಿ ನೋಡಿ ಗೈಸ್, ವಾವ್ ತರ ಇದೆ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಫುಲ್ ಲೇಟ್ ಆಗಿಬಿಟ್ಟಿದೆ. ನಾನು ನೋಡ್ರೆ ಹುಚ್ಚಿ ಥರ ಇನ್ನೂ ಸ್ನಾನನೂ ಮಾಡದೆ ನಿಂತಿದ್ದೀನಿ. ಇಲ್ಲಿ ನೋಡಿ, ಇನ್ನೂ ಏನಂದ್ರೆ ಏನೂ ಪ್ರಿಪ್ರೇಷನ್ ಆಗಿಲ್ಲ. ನೆನ್ನೆ ಬರೀ ಏನೇನು ಮಾಡ್ಕೋಬೇಕು ಅವೆಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಇನ್ನು ದೇವ್ರು ಕುಣ್ಸೋಕ್ಕೆಲ್ಲ ಇನ್ನೂ ಮಾಡಿಲ್ಲ. ಎಷ್ಟು ಕೆಲಸ ಇದೆ, ನಾನು ಸ್ನಾನನೂ ಮಾಡಿಲ್ಲ. ಫುಲ್ ತಲೆ ಕೆಟ್ಟೋಗಿದೆ. ನನ್ನ ಹಸ್ಬೆಂಡ್ಗೆ ಇದೊಂದು ಫಿಲ್ಟ್ರ್ ಎತ್ಕೊಡಿ ಅಂತ ಹೇಳಿದೆ. ಅದು ತೆಗಿಯೋದು ದೊಡ್ಡ ವಿಷಯ ಅಲ್ಲ, ತೆಗೆದ್ಬಿಟ್ಮೇಲೆ ಅಲ್ಲಿ ಹಾಳಾಗ್ಬಿಟ್ರೆ ಅನ್ನೋ ಭಯ ನನಗೆ. ಅದನ್ನು ಕೇಳಿದೆ, ಅದನ್ನ ಮಾಡಿಲ್ಲ. ಹಾಗೆ ಡಿಪೆಂಡೆನ್ಸಿ ಇದ್ದಾಗ ಅವ್ರು ಕೆಲಸ ಮಾಡಿಲ್ಲ ಅಂದರೆ ನಂಗೆ ಬೇಜಾರಾಗ್ಬಿಡುತ್ತೆ. ನನ್ನ ಕೈಯಲ್ಲಿರೋದಲ್ಲ ನಾನು ಮಾಡಿ ಮುಗಿಸ್ಬಿಡ್ತೀನಿ. ಈಗ ಬರೀ ಹಿಂಗೆ ಮ್ಯಾನೇಜಿಂಗ್ ವರ್ಕಲ್ಲ, ನಾನು ಇನ್ನೂ ಸ್ನಾನ ಮಾಡದೆ ನಿಂತಿದ್ದೀನಿ. ಈಗ ಓಡೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರ್ತೀನಿ. ಆಮೇಲೆ ಪಟ ಅಂತ ಎಲ್ಲರೂ ಬರೋಕ್ಕಿಂತ ಮುಂಚೆ ಎಲ್ಲ ಸೆಟ್ ಮಾಡಿಬಿಡ್ಬೇಕು. ಗೈಸ್, ಇಲ್ಲಿ ನೋಡಿ ಗೈಸ್, ವಾವ್ ಥರ ಇದೆ. ಕೊನೆಗೂ ಸ್ನಾನ ಮಾಡ್ಕೊಬಂದೆ. ಫಸ್ಟ್ ಆಫ್ ಆಲ್ ಅಪ್ಡೇಟ್ ಹೇಳ್ಬಿಡ್ತೀನಿ. ಇನ್ನೂ ರೆಡಿ ಆಗಿಲ್ಲ, ಮೇಕಪ್ ಏನೂ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಹಚ್ಚೇನು ಅಷ್ಟೇ. ಅದ್ರ ಜೊತೆಗೆ ಐಬ್ರೋನ್ ಒಂಚೂರು ನಾನು ಇದು ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ. ಬಿಕಾಸ್ ಗೊತ್ತಲ್ಲ, ಆಕ್ಸಿಡೆಂಟ್ ಮಾರ್ಕ್ ಆಗಿರೋದ್ರಿಂದ ಅಲ್ಲಿ ಒಳ್ಳೆ ಒಂದು ಓಪನ್ನೇ ಮಾಡ್ದಂಗೆ ಆಗ್ಬಿಟ್ಟಿದೆ. ನಂಗೆ ಅಲ್ಲಿ ಕೂದಲು ಇಲ್ಲಿ ಬರೋಲ್ಲ, ಐಬ್ರೋಸ್ ಹೈಲೈಟ್ ಮಾಡಿ ಬಂದಿದ್ದೀನಿ, ಒಂಚೂರು ನೋಡಂಗೆ ಕಾಣಲಿ ನಾನು ಅಂತ ಅಷ್ಟೇ. ಅದು ಬಿಟ್ಟರೆ ಇದು ನೆನ್ನೆ ನಾವು ರೆಡಿ ಮಾಡಿರೋದು. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಕಲಶ ರೆಡಿ ಆಗೋಗಿದೆ. ಸಕ್ಕ ಚೆನ್ನಾಗಿದೆ, ಕ್ಯೂಟಾಗಿ ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ. ನಮ್ಮ ಮಾವ ಅದಲ್ಲಿಂದನೂ ಈ ಥರ ಚಿಕ್ಕ ಚಿಕ್ಕ ಬಾಳೆದಿನ ತೊಗೊಬಂದಿದ್ದಾರೆ. ನಾನು ಇಷ್ಟು ಲೆವೆಲ್ ಕೇಳಿದ್ರೆ ಇಷ್ಟು ಲೆವೆಲ್ ತೊಗೊಬಂದರೆ ಈಗ ಮತ್ತೆ ಹೋಗ್ತಿದ್ದಾರೆ ತೊಗೊಬರೋಕ್ಕೆ ಅಂತ. ಅದೊಂದಿದೆ. ವೀಳ್ಯದೆಲೆ, ಅಡಿಕೆ, ಕುಂಕುಮ, ಆಮೇಲೆ ಅಕ್ಷತೆ ಕಾಳು, ಫುಲ್ಲು ನ್ಯಾಚುರಲಾಗಿ ಒಂದು ಮನೆನ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಅಷ್ಟು ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಳಗಡೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಈ ಮಣ್ಣಿನ ದೀಪಗಳು ಬಂದಿದೆ, ಅದನ್ನ ನೆನೆಯಕ್ಕೆ ಇಟ್ಟಿದ್ದೀವಿ. ಆ್ಯಂಡ್ ಸ್ಟವ್ ನೋಡಿ, ಒಬ್ಬರು ಸಂಸಾರ ಮಾಡೋ ಲೆವೆಲಲ್ಲಿ ಎಲ್ಲ ಸಣ್ಣ ಪುಟ್ಟದೆಲ್ಲ ಇದು ಇದೆಯಲ್ಲ, ಇದನ್ನೆಲ್ಲ ಒಂಚೂರು ಇಲ್ಲಿ ಇಡಬೇಕು. ಅಡುಗೆ ಮನೇಲಿ ಪಾತ್ರೆಗಳಿಲ್ಲ ಅಂದರೆ ಅಡುಗೆ ಮನೆ ಈ ಥರ ಕಾಣಿಸಲ್ವಲ್ಲ, ಅದಕ್ಕೆ ಇದನ್ನ ಮಾಡಿರೋದು. ಅಯ್ಯಯ್ಯ, ಹಾಂ, ಹೇಗಿರಲಿ. ಇಲ್ಲಿಗೆ ಮನೆ ಆ್ಯಂಡ್ ತವಾ, ಸೊ ಒಂದು ಮಿನಿ ಕಿಚನೇ ಸೆಟಪ್ ಆಗಿಬಿಟ್ಟಿದೆ. ಏನು ಬೇಕಾದ್ರೂ ಅಡುಗೆ ಮಾಡ್ಕೊಂಡು ತಿನ್ಬೋದು, ಆ ಲೆವೆಲಲ್ಲಿದೆ. ಅಷ್ಟೇ, ಇದಿಷ್ಟು ನಮ್ಮ ಕರೆಂಟ್ ಸಿಚುವೇಶನ್. ನೆಕ್ಸ್ಟು ಮೇಕಪ್ ಆರ್ಟಿಸ್ಟ್ ಬರಬೇಕು, ನಾನು ಕಾಸ್ಟ್ಯೂಮ್ ಹಾಕೋಬೇಕು, ಇನ್ನು ಬೇಜಾನಿದೆ. ಬಿಲ್ ಕಟ್ ಮಾಡಿದ್ದೀನಿ ನಾನು, ನೋಡಿ ಮಾಡಿದ್ದೆ ಅನ್ಸುತ್ತೆ. ಎಲ್ಲಾದ್ರೂ ಚುಚ್ಚೋದು ಅಲ್ವಾ? ನನಗೇನು ಚುಚ್ಚಲ್ಲ, ಅಭ್ಯಾಸ ಹೋಗಿದೆ ಬಿಲ್ ಹಾಕೊಂಡು. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಕಲರ್ ಚೆನ್ನಾಗಿ. ಇದೇನು ಕಲ್ಲಂಗರೆ ಹಣ್ಣು ನೋಡಿ ಗೈಸ್, ನಮ್ಮ ಅತ್ತೆ ಫುಲ್ ಲವ್ ಇಂದ ನನಗೋಸ್ಕರ. ಹೇಳಿ ನಿಮ್ಮ ಡೈಲಾಗ್ ಹಾಕಿ. ಇದು ಮೆಣಸಿನ ಪುಡಿ ಹಾಕಿ, ಇಂಗ್ಲೀಷಲ್ಲಿ ಏನಂತಾರೆ ಮೆಣಸಿನ ಪುಡಿಗೆ? ಸಾಲ್ಟ್. ಕರೆಕ್ಟ್. ಆಮೇಲೆ ನಿಂಬೆಹಣ್ಣು ಹಾಕಿ. ನಿಂಬೆಹಣ್ಣಿಗೆ ಏನಂತಾರೆ ಇಂಗ್ಲೀಷಲ್ಲಿ? ನಿಂಬೆಹಣ್ಣಿಗೆ ಏನಂತಾರಪ್ಪ, ಹೇಳ್ತಾರೆ, ಮರ್ತೋಗ್ಬಿಟ್ಟಿದ್ದೀನಿ. ಮ್ಯಾಂಗೋನಾ? ನಿಂಬೆಹಣ್ಣಿಗೆ ಅಲ್ಲ, 11. ಏನು ನನಗೆ ಏನೋ ಗೊತ್ತಾಗಲ್ಲ ಅಂತ ಹೇಳ್ಕೊಡೋದು. ಹೆಂಗಿದೆ ಸೆಟಪ್ ಅಲ್ಲ? ಚೆನ್ನಾಗಿದೆ, ಆದ್ರೆ ಕೆಳಕ್ಕೆ ಇಟ್ಬಿಟ್ಟಿದ್ರೆ ಈಗ ಮೇಲ್ ಬೇಕಾಗಿತ್ತ ನಿಮ್ಗೆ? ಮತ್ತೆ ಹಿಂಗ್ ಕುತ್ಕೋತೀವಲ್ವಮ್ಮ, ಚಿಕ್ಕದು ಮಣೆ ಮೇಲೆ. ಮಣೆ ಇತ್ತಲ್ಲ ನಮ್ಮ ಹತ್ರ, ಮಣೆ ಇಲ್ವಾ? ಅದೇ ದೇವ್ರದ್ದು ಕುಂಡಿಸ್ತೀಯಲ್ಲ ಮಣೆ, ಆ ಮಣೆ ಮೇಲೆ ಹಿಂಗ್ ಮುಡ್ಗಿವ ಸುಮ್ನೆ. ಇದೀಗ ಎತ್ತರ ದೇವಿ ಯಾವ ತರ ಕಂಡಾಗ ಎಲ್ಲಿ ಕುತ್ಕೊಳ್ಳ? ಯಾರು ನೀನ್ ಇಲ್ಲೇ ಬಂದು ಕುತ್ಕೋತೀಯ? ಅವಾಗ ಮಣೆ ಚೇಂಜ್ ಊಟ ಸ್ಟೂಲ್ ಹಾಕ್ಲಾ? ಹಂಗ ನಂಗೆ ಹಂಗ ಅರ್ಥ ಆಯ್ತಾ? ಈಗ ಕುತ್ಕೊಂಡು ಹಿಂಗ್ ನಿಂತ್ಕೊಂಡ್ರೆ ಪೂಜೆ ಮಾಡ್ಬೋತಾನೆ ನೀವು. ಅದ್ರ ಮಣೆ ಆಗ್ಬಿಟ್ಟು ನಾನು ಎಲ್ಲಿ ಕುತ್ಕೊಳ್ಳಿ ಆಮೇಲೆ? ಈಗ ನೀನ್ ಎಲ್ಲಿ ಕುತ್ಕೋತೀಯ? ಇದ್ರ ಮೇಲೆನೆ. ನಾನ್ ಹೇಳೋದೇನ್ ಗೊತ್ತಾ, ಈ ಮಣೆ ಬರುತ್ತಲ್ಲ ದೊಡ್ಡದು, ಒಂದ್ ಕೆಲಸ ಮಾಡ, ಆ ಮಣೆ ಅಲ್ಲಿ ಕುಂತಿದ್ರೆ ದೇವಿ ಬಂದು ಇಲ್ಲಿ ನಿಂತ್ಕೊಳ್ಳಿ. ಅಲ್ಲ, ದೇವ್ರೆ ಹಂಗ್ ಬಂದು ನಿಂತ್ವಿ ಅಂದೆ. ಹೋಗ್ರಮ್ಮ, ಏನೋ ಮಾಡ್ರಮ್ಮ, ನಂಗೆ ಗೊತ್ತಿಲ್ಲ. ನನ್ನ ಗೇಲಿ ಮಾಡ್ತೀರಿ ನೀವೇನೋ ಮಾಡ್ಕೊಳ್ಳಿ. ಅಡುಗೆ ಮನೆ ಸೆಟಪ್ ಆಯ್ತು. ಇವೆಲ್ಲಾನು ಕೆಳಕ್ಕೆ ಮಾಡೋಗ್ಬಿಟ್ಟು, ಒಂದು ಹಳೇದು ಪ್ಲಾಸ್ಟಿಕ್ ಬಿನ್ಗೆ ಮಾಡೋಗ್ಬಿಟ್ಟು ಎಲ್ಲ ಇತ್ತು. ಅವಳ ಹತ್ರ ಕೇಳೋಣ ಅಂದ್ರೆ ಬೆಳಗ್ಗೆಲ್ಲ ವಾಕಿಂಗ್ ಹೋಗಿದ್ನಾ, ಚಟಪಟಿ ಆಯ್ತಾ, ಬಿನ್ಗೆನೆ ಬೇಡ ಅಂದ್ಬಿಟ್ಟು ಬಂದ. ಅದಕ್ಕೆ ಅಲ್ಲಿಟ್ರೋದು. ಕೆಳಗಡೆ ಬರಲ್ಲ ವಿಡಿಯೋ. ನೀವು ನಿಂತಾಗ ಇಲ್ಲಿ ಬರೋದು ವಿಡಿಯೋ, ಕೆಳಗೆ ಬರಲ್ಲ. ನಿಮ್ ಡೈಲಾಗ್ ಅಲ್ಲಿ ಹೇಳ್ಕೊಡ್ತೀನಿ ಇವಾಗ. ಆಮೇಲೆ ಹೇಳ್ಕೊಡಿ, ಮರ್ತೋಯ್ತು. ಸಾರು ಒಗ್ಗರಣೆ ಹಾಕ್ಬಿಟ್ರು. ಆಯ್ತಾ?
ಇದೊಂದ್ ಬೇರೆ ಬೇಗ ಬೇಗ ಬರ್ಬೇಕು, ಡೈಲಾಗ್ ಹೇಳ್ಕೊಡ್ತೀನಿ, ಹಂಗೆ ಮಾತಾಡ್ಬೇಕು, ಎಕ್ಸರ್ಸೈಸ್ ಸ್ಟವ್ ಮಾತ್ರ ಕರೆಕ್ಟ್ ಆಗುತ್ತೆ. ಹಂಗೆ ಇರ್ಲಿ, ಸುಮ್ಮನೆ ಮತ್ತೆ ಸ್ಕ್ಯಾಮು, ಮತ್ತೆ ಸ್ಕ್ಯಾಮು. ಅಯ್ಯೋ ಇಲ್ಲಕ್ಕೆ ಇಲ್ಲ ಅಲ್ಲ, ಅಕ್ಕಿ ಐತೆ, ಗ್ಯಾಸ್ ಇಲ್ಲ ಅನ್ನದ. ಹೌದಾ? ಅಲ್ಲ, ಅಯ್ಯೋ ಅಕ್ಕಿನೂ ಸ್ವಲ್ಪ ಅದೇ, ಗ್ಯಾಸು ಕಮ್ಮಿ, ಏನಪ್ಪಾ ಅಲ್ವಮ್ಮ. ಅದಕ್ಕೆ ಇದಕ್ಕೊಂಚೂರು 1-2 ಇಡಿ ಅಕ್ಕಿ ಹಾಕನ, ಒಂದು 20. ನಮ್ಮ ಅತ್ತೆಗೆ ಹೇಳಿದೀನಿ ಒಡವೆ ಹಾಕೋ ಬರ್ಬಿಡಿ ಅಂತ, ಆದ್ರೂ ಬಿಡಲ್ಲ, ಹಾಕೋ ಬಂದವ್ರೆ. ಎಲ್ಲ ಹಾಕೊಂಡ್ಬಂದಿದ್ದೀನಿ, ಇರೋ ಅಷ್ಟಿದ್ದೀನಿ. ಇದೊಂದೇ ಅದು ನೀ ಕೇಳಿದೆ ಅಂತ ಹಾಕೊಂಡ್ಬಂದಿದ್ದೀನಿ. ಈ ಕರಿಮಣಿದ್ ಹಾಕ ಬರ್ಬಿಡಿ ಅಂತ ಹೇಳಿದ್ರು ಹಾಕೋ ಬಂದಿದ್ದೀರಾ? ಹೌದಾ? ಆಯ್ತು, ನೀನು ಹಾಕೋ ಅಲ್ಲಿ ಮಾಡ್ದನ್ನ. ಇಲ್ಲಿ ಚೆನ್ನಾಗಿದೆ ಅಲ್ವಾ? ಕರೆಕ್ಟ್ ಆಗಿ ಲೆಂತ್ ಕರೆಕ್ಟ್ ಆಗಿದೆ. ಇದು ಒಳಗೆ ಹೋದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೀರೆಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿ ಕಾಣುತ್ತೆ. ವಾಲೆ ಸರಿಯಾಗದ ನೋಡು ಫಸ್ಟು. ನೋಡ್ಕೊಂಡೆ, ಓಕೆ. ಬಿಡಮಿಡ ಅಂತವೆ ಅಂದ್ರೆ ಬಿಚಕ್ಲ? ಇಲ್ಲ ಬೇರೆ ಇಲ್ಲ, ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ನಾನು ಗಂಡು ಕಟ್ ಮಾಡ್ಬಿಡ್ತಾನೆ, ನಾನೇನಲ್ಲ. ಆಮೇಲೆ ಮತ್ತೆ ದಾರ ಇಟ್ಕೊಂಡು ಕುತ್ಕೋಬೇಕು. ನಮ್ಮ ಮಾವನ ಹರಾಜ್ ಹಾಕೊಂಡ್ರೆ ಚೆನ್ನಾಗಿ ಹರಾಜ್ ಹಾಕ್ತಾರೆ. ಗೈಸ್, ಇವಾಗ ನಮ್ಮ ಕಮಲ ರೆಡಿ ಮಾಡೋ ಟೈಮು. ಬೆಳಗ್ಗೆ ಮಾಡೋಣ ಅಂತ ನಮ್ಮ ಮಾವ ಕ್ಯಾಶ್ ತಂದು ಕೊಡಲಿ ಅಂತ ಕಾಯ್ತಾ ಇದ್ದೆ. ಫೈನಲಿ ಇವಾಗ ಕಮಲ ರೆಡಿ ಮಾಡ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಕೆಳಗಡೆ ತೂತಿದೆಯಲ್ಲ, ಈ ಹಳ್ಳನ ನಾನು ಮುಚ್ತಾ ಇದ್ದೀನಿ ಅಷ್ಟೇ. ಅದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ, ನೋಟ್ಗಳನ್ನ ಇಡೋಕ್ಕೆ ಈಸಿ ಆಗುತ್ತೆ. ಅದನ್ನು ಮುಚ್ತಾ ಇದ್ದೀನಿ. ನಾನು ಹಿಂಗೇನೆ ಸುಮ್ಮನೆ ಏನೇನೋ ಪ್ಲ್ಯಾನ್ ಮಾಡ್ತೀನಿ ಹೊರತು ನನಗೆ ಮುಂಚೆನೇ ಮಾಡಿದ್ವಿ ಅಂತ ಏನಲ್ಲ. ಇದು ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಜಸ್ಟ್ ರ್ಯಾಂಡಮಾಗಿ ಮಾಡ್ತಾ ಇರ್ತೀನಿ ಅಷ್ಟೇ. ಕ್ರಿಯೇಟಿವ್ ಐಡಿಯಾಸ್ ಏನು ಬರುತ್ತೆ ಅದನ್ನೆಲ್ಲ ತೊಗೊಂಡು ಹಿಂಗೆ ಏನೇನೋ ಮಾಡೋದು. ಔಟ್ಪುಟ್ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಫುಲ್ ಫ್ಲವರ್ ಥರ ಕುತ್ಕೋಬೇಕು ಎಲ್ಲ ನೋಟು. ನಮ್ಮ ಮಾವ ಫುಲ್ 20 ರೂಪಾಯಿ ನೋಟ್ಗಳನ್ನ ತಂದಿದ್ದಾರೆ. ಅದನ್ನೆಲ್ಲ ಹಾಕಿ ಟ್ರೈ ಮಾಡೋಣ. ಗೈಸ್, ಇಲ್ಲಿ ಲೋಟಸ್ದು ಈ ಥರ ಅಂಟಿಸ್ತಾ ಇದ್ದೀವಿ. ಎಲ್ಲ ಒಂದೇ ಫಾರ್ಮಲ್ಲಿ ಬರಲಿ ಅಂತ. ಹೆಂಗೆ ಬರ್ತಾಯಿದೆಯೋ ಗೊತ್ತಿಲ್ಲ, ಬಟ್ ಒಂದು ಲುಕ್ ಬರಲಿ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಗ್ಯಾಪಲ್ಲಿ ನಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಅದನ್ನೂ ನಾನು ತಿನ್ಕೋತಾ ಇದ್ದೀನಿ. ಹಂಗಂಗೇನು ಟೈಮ್ ಇಲ್ಲ ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕಲ್ಲ. ಆಯ್ತಾ? ಹಂಗೆ ತಿನ್ನೋದು ಕೆಲಸ ಮಾಡೋದು. ಗೈಸ್, ಇವಾಗ ಒಂದು ಲೆವೆಲಲ್ಲಿ ಫುಲ್ಲು ದುಡ್ಡು ತುಂಬಿರೋ ಥರ ಮಾಡಿದ್ದೀನಿ ನೋಡಿ. ಅದು ಬೆಂಡ್ ಆಗ್ತಾಯಿಲ್ಲ. ಲೋಟಸ್ ಶೇಪಿಗೆ ಬೆಂಡ್ ಆಗಬೇಕಾಗಿತ್ತು, ಬಟ್ ಯಾಕೋ ಬೆಂಡ್ ಆಗ್ತಾಯಿಲ್ಲ. ಆ್ಯಂಡ್ ನೋಟ್ನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ನೋಟ್ನ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಅದೊಂದು ತುಂಬಿರೋ ಥರ ಲುಕ್ ಬರಲಿ ಅಂತ. ಆ್ಯಂಡ್ 100 ರೂಪೀಸ್ ನೋಟ್ಸ್ನ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ದ್ಯಾಟ್ ಅದೊಂದು ಎಲಿಗೆನ್ಸ್ ಕಾಣಿಸ್ಲಿ ಅಂತ. ಡಿಫ್ರೆಂಟ್ ಕಲರ್ ಅಲ್ವಾ, ಅದಕ್ಕೆ. ಐ ಥಿಂಕ್ ದಿಸ್ ಇಸ್ ಕಮ್ಮಿಂಗ್ ಅಪ್ ರಿಯಲಿ ಗುಡ್ ಅನಿಸುತ್ತೆ. ಕಾಯಿನ್ಸ್ ಹಾಕ್ಬೇಕು ಇವಾಗ. ಕಾಯಿನ್ಸ್ ಹಾಕೋಣ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಗೈಸ್. ಆದರೂ ಏನೋ ಒಂದು ಲೈಫಲ್ಲಿ ಮಾಡಲೇಬೇಕಲ್ವಾ, ಮಾಡ್ತಾಯಿದ್ದೀವಿ. ಮಾಡೋಣ, ಕಷ್ಟಪಟ್ರೇ ಅಲ್ವಾ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಆ ಥರ. ಇಲ್ಲಿ ನೋಡಿ ಕಾಯಿನ್ಸ್ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಐ ಥಿಂಕ್ ಐ ಹ್ಯಾವ್ ಟು ಪ್ಲೇಸ್ ದಿಸ್. ಫಸ್ಟ್ ಇದನ್ನು ಪ್ಲೇಸ್ ಮಾಡಿಬಿಡೋಣ. ಇದು ತುಂಬ ಮೇಲೆ ಇಟ್ಬಿಟ್ಟಿದ್ದೀನಿ. 1-2 ಕಾಯಿನ್ ಇದ್ರ ಮೇಲೆ ಸ್ಟ್ರಾಂಗಾಗಿ ಕುತ್ಕೊಂಡ್ರೆ ಹಿಂಗಿದೆ. ಇನ್ನು ನೋಟ್ ಒಂದು ಹಿಂಗೆ ಇಟ್ಬಿಡೋಣವಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ದಿದೆ ಇದನ್ನು, ಬಟ್ ಇಡಬೇಕಾ ಬೇಡವಾ ಗೊತ್ತಾಗ್ತಾ ಇಲ್ಲ. ಬಟ್ ಐ ಥಿಂಕ್ ದಿಸ್ ಇಸ್ ಫೈನ್ ಅಂತ ಅನ್ನಿಸ್ತಾ ಇದೆ. ಫುಲ್ ಕನ್ಫ್ಯೂಷನ್ ಗೈಸ್, ಫುಲ್ ಕನ್ಫ್ಯೂಷನ್. ಗೈಸ್, ಇಲ್ಲಿ ಟೀ ಕುಡಿತಾ ಇದ್ದೀನಿ. ಇದು ನನ್ನ ಕಾಸ್ಟ್ಯೂಮು. ಲಕ್ಷ್ಮಿ ಇದಕ್ಕೆ ಅವತಾರಕ್ಕೆ ಇದು ಕಾಸ್ಟ್ಯೂಮು. ನನಗೆ ಟೀ ಇಲ್ಲಂದ್ರೆ ಆಗಲ್ಲ, ತಲೆನೋವು ಬರುತ್ತಲ್ಲ. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ ಟೀ ಆ್ಯಂಡ್ ಬಿಸ್ಕೆಟು. ಡಯಟ್ ಸ್ವಲ್ಪ ಸೈಡ್ಗಿಡೋಣ, ಹೊಟ್ಟೆ ಹಸಿತಾ ಇದೆ. ಇವಾಗ ಮೇಕಪ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಹಿಂಗಿದೆ. ನಮ್ಮ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ, ಮಾನಸ ಅವರು ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಈ ಥರ ಆದರೆ ಚೆನ್ನಾಗಾಗತ್ತಂತೆ. ಟೆನ್ಷನ್ ಮಾಡೋದೇ ಔಟ್ಪುಟ್ ಚೆನ್ನಾಗಿ ಬರೋದು. ಎಲ್ಲ ಸ್ಮೂತಾಗಾದರೆ ಔಟ್ಪುಟ್ ಚೆನ್ನಾಗಿ ಬಂದಿರಲ್ಲ. ಇದು ಸಾಕಾ? ಏನು ಫ್ಯಾನ್ ಬೇಕು? ಇದೊಂದು ಬೇಕಾ? ಮಾಯ್ಶ್ಚರೈಸರ್ ಆಗೋವರೆಗೂ ಅಷ್ಟೇ. ಅದಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅವಾಗಿಂದ ಒಂಚೂರು ಹೈ ಇರಲಿ, ಗ್ಲೋ ಇರಲಿ. ನನಗೆ ಮೇನಾಗಿ ಹೈಲೈಟ್ಸ್ ಕೊಡ್ತಿರಲ್ಲ, ಗ್ಲೋ ಬರಲಿ. ಕಾಂಟ್ರಿಂಗ್ ಮಾಡಿ ಅಂದರೆ ಶೇಪ್. ಗೈಸ್ ನಗಬಾರ್ದು ಗೈಸ್, ರಿಂಕಲ್ಸ್ ಬರುತ್ತೆ, ರಿಂಕಲ್ಸ್. ಹಾಗೆ ಬೆಳಿಗ್ಗೆಯಿಂದ ಮ್ಯಾನೇಜ್ ಮಾಡಿ ಬೇಜಾರಾಗ್ಬಿಟ್ಟು ಏನೂ ನೋಡ್ತಾ ಇಲ್ಲ, ಕೂತ್ಕೊಂಡಿದ್ದೀನಿ. ಸೂಪರ್ ಆಗಿದೆ. ಹೆಂಗಿದೆ ಅವ್ರದ್ದು? ಫುಲ್ ರಿಚ್ ಆಗಿದಾರ ಅವರು. ಅದು ಚೆನ್ನಾಗಿದೆ. ಸುಮ್ಮನೆ ಇದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಸರ ಕೊಡು.
ಇರಿ ನನ್ನ ಹತ್ರ ಇದೆ, ಬೇಕಾದ್ರೆ ಇನ್ನೂ ಬೇಜಾನಿತ್ತು, ತಲೆ ಕೆಡ್ಸ್ಕೊಬಿಡಿ, ಕೊಡ್ತೀನಿ. ಮುತ್ತಿನ ಸಲ ತಗೊಂಡು ಇದು ತಿಂದಿದ್ಯಲ್ಲ ಅದಕ್ಕೆ ಅವರು ಮ್ಯಾಚ್ ಆಗ್ತಿಲ್ಲ. ಮುತ್ತಿನ ಸರಿಗೆ ನೋಡೋಣ. ನನ್ನ ಒಡವೆ ಯಾಟಕ್ಕಲ್ಲ ಅದು ಕೊಡ್ತೀನಿ ರೀ. ಅವಾಗಿಂದ ಅಳ್ತಾವ್ರೆ ಅವರು, ಅಯ್ಯೋ ಹಿಂಗಿದ್ದೀನಿ ಮಾಡಿಸ್ಕೋತೀನಿ ಕಣೆ, ಡಿಸ್ಟರ್ಬ್ ಮಾಡ್ಬೇಡ ಕಣೆ ಪ್ಲೀಸ್ ಕಣೆ. ಹಂಗೆ ಅಂತಾಳ, ಹಂಗೆ ಮಾಡೋದವಳು ಕ್ಯಾಮ್ರಾ ಅನ್ನೋದಾಗ. ಏ ಇಲ್ಲ, ಬೇರೆ ಬೇಬಿ ಕರ್ಕೊಬರ್ತೀವಿ ನಾವು ಅಷ್ಟೇ. ನೀನೇನಾರು ವಿಡಿಯೋ ಅನ್ನೋದಾಗ ಹೇಳಿಲ್ಲ ಅಂದ್ರೆ ಬೇಬಿ ಹೊಸ ಬೇಬಿ ತಗೋಬರ್ತೀವಿ ನಾವೆಲ್ಲ ಹೋಗಿ. ಸಿಗ್ತಾ ಇದೆಯಲ್ಲ ಮಡಿಕೆ, ಲಕ್ಷ್ಮಿ ಬಂದು ಕೊಡ್ತಾ ಇದಲ್ಲ, ಅದು ಖುಷಿ. ಇದು 3 ದಿನ ಹಂಗೆ ಇರುತ್ತಲ್ವಾ? ಏನು ವಾಶ್ ಮಾಡಿದ್ರೆ ಫೇಸ್ ಅಷ್ಟೇ, ಮೇಕಪ್ ಕಂಟ್ರೋಲ್. ಮುಖ ಕೆರ್ತದ್ಕೊಬಿಟ್ಟು ಅವ್ರ ದುಃಖ ತಡ್ಕೊಳಕ್ ಆಯ್ತಿಲ್ಲ ಅವ್ರ ಕೈಯಲ್ಲಿ. ಅದಿರ್ಲಿ, ಅಪ್ಪ ಕೆಳಿಪದ್ನಲ್ಲ ಅಂದ್ರೆ ಐಬ್ರೋಸ್ ಲೆಮನ್ ಫಿಟ್ ಆಗಿ ತೆಗಿಯಪ್ಪ, ಎಲ್ಲ ದಪ್ಪ ತೆಗಿಯಪ್ಪ, ಅವಳ ಮತ್ತೆ ಸಣ್ಣ ತೆಗಿಯಪ್ಪ. 10 kg ನಿಮ್ದು ಇನ್ನ ಅಗಲ ತೆಗಿಬೇಕು, ವಿಲನ್ ಫೀಲಿಂಗ್ ಬರ್ಬಾರ್ದ. ಆದ್ರೆ ಇಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರದ್ ಇವ್ರಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳಕ್ ಆಗತ್ತಾ? ತೋರಿಸ್ತಿದ್ದೆ, ಬೇಡ ಇನ್ನೊಂದು ಬರ್ತೀನಿ. ದಕ್ಷ ಉಂಗ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡ್ ಗಿಫ್ಟ್. ಕರ್ಲ್ಸ್ ನೋಡಿ ಹೆಂಗ್ ನಿಂತೈತೆ. ಇಲ್ಲ ಚೆನ್ನಾಗಿ ನೋಡಪ್ಪ ಅಮ್ಮನ್ನ ಹ್ಯಾಂಗ್ ಮಾಡಿದ್ದಾರೆ ನೋಡು. ಇವಾಗ ನಾವ್ ಮತ್ತೆ ನನ್ ಬಗ್ಗೆ ಏನೋ ಹೇಳ್ಬೇಕಂತೆ, ಹೇಳಿ. ಸತಿದ್ಗಿಂತ ಈ ಸತಿ ಶಿಲ್ಪಿ ಕೆತ್ತಂಗಿದೆ. ಹೌದಾ? ಸೂಪರ್ ಮೇಕಪ್ ಚೆನ್ನಾಗಿ ಬಂದಿದ್ಯಾ? ಸೂಪರ್. ಲಕ್ಷ್ಮಿ ತರನೇ ಕಾಣ್ತಾ ಇದೀನಾ? ಸೂಪರ್ ಶಿಲ್ಪಿ ಇವರು. ಹೌದು, ನೀನು ಬರೀ ಲಕ್ಷ್ಮಿ, ಚೆನ್ನಾಗಿ ಕಾಣ್ತಾ ಇದೀನ. ಪುಟ್ ಲಕ್ಷ್ಮಿ, ಕರೆಕ್ಟ್. ಎಲ್ಲ ಅದು ರೆಫರೆನ್ಸ್ ತೋರಿಸಿ, ತೋರ್ಸ್ಬಿಡಿ. ಆಯ್ತು, ಇಲ್ಲಿ ತೋರ್ಸ್ಬಿಡಿ ಇವಾಗ. ಅಲ್ಲಿ ತೋರಿಸಿ, ಆಯ್ತಾ? ನೋಡು, ಇದ್ರಲ್ಲಿ ಬರ್ತೀಯ, ಇದ್ರಲ್ಲಿ ಚೆನ್ನಾಗಿದೆ. ಹೌದಾ? ಕೆತ್ತಿ ಶಿಲ್ಪಿ ಇದ್ದಂಗಿದೆ. ಸೂಪರ್. ಹೆಂಗಿದ್ದೀನಿ ರೆಡಿ? ಹಿಡ್ಕೊಂಡು ರೆಡಿ. ಏನ್ ಚೆನ್ನಾಗಿರೋದು? ನೀನು ಎಲ್ಲ ಸೀನ್ಸ್ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಬಿಚಾಲ ಗೌರಮ್ಮ ಯಾರು ಚೆನ್ನಾಗವ್ರಿ? ಅಯ್ಯೋ, ಅವರೇ ದೊಡ್ಡ ವಿಡಿಯೋಗ್ರಾಫ್. ಎಲ್ಲರೂ ಬರೀ ಕ್ಯಾಮ್ರಾ ಹಿಡ್ಕೊಂಡೇ ಬರ್ತಾವ್ರೆ. ಎಲ್ಲಿಂದ ಬಂದ್ಬಿಟ್ಟೆ? ಎಂಜ್ಲಾಗೋಯ್ತಲ್ಲ, ಇಲ್ಲಿಗೇನೆ ಬೇರೆ ಎಂಜ್ಲು ಅಂತ ಹೇಳಿ. ಆಯ್ತು, ಎಂಜಲ್ ಹೇಳಿ. ಆಯ್ತಾ? ನಾನು ಮಾಡಿದ ಪ್ರಸಾದಲ್ಲ, ಎಂಜ್ಲು ಮಾಡ್ಬಿಟ್ಟಲ್ಲ. ಹಂಗ್ರಿ ಮಾಡು, ಹಿಂಗೆ ಸ್ಟಮಕ್ ರಬ್ ಮಾಡಿ ಫಾಸ್ಟ್. ಸೂಪರ್, ಹಂಗೆ ಕರೆಕ್ಟ್. ಎಲ್ಲರೂ ವಾವ್ ಹೇಳಿದ್ರು. ಇಡು, ಇಡು. ಒಂಚೂರು ಅನ್ನ ತಗೊಂಡು ಮಮ್ಮ ಮಾಡ್ಕೋ. ಅನ್ನ ಎಂಜಿಲ್ ಮಾಡ್ಬಿಡಲ್ಲ. ನೀನ್ ಎಲ್ಲಿಂದ ಬಂದೆ ನೀನು? ನಡಿ ಆಚೆಗೆ. ನೀವೇ ಕಲ್ಬಿಡ್ತಾ ಇದ್ದೀರಾ? ಅಮ್ಮ ನೀವು ಏನ್ ಗೊತ್ತಾ, ಸಾಕು, ಸೂಪರ್, ಸ್ವಾಗತ ಮಾಡಿದ್ರಿ. ಅದು ನನ್ ಗೆಟಪ್, ನಿಮ್ದು ಒಂದ್ ಶಾರ್ಟ್ ಅಲ್ಲಿ ಕೊಡ್ತಿರೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಗೈಸ್, ಇವಾಗ ಹಬ್ಬ ಒಂದು ಶಾರ್ಟ್ ಮುಗ್ದಿದೆ, ಈಗ 2ನೇದು. ಓಕೆ, ಬೇರೆ ಲೊಕೇಶನ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ಅತ್ತೆದು ಒರಿಜಿನಲ್ ಆಕ್ಟಿಂಗ್ಗಳು ಇವಾಗ ಬರುತ್ತೆ, ಗೊತ್ತಾಯ್ತಾ? ಒರಿಜಿನಲ್. ನೀನ್ ಸೂಪರ್ ಆಗಿ ಮಾಡಿದೆ ಮಗಳೇ, ನಿನ್ನಷ್ಟು ಚೆನ್ನಾಗಿ ಯಾರು ಮಾಡಕ್ಕಾಗುತ್ತೆ? ನಡಿ. ಇವಾಗ ಮಗುನ್ ಕರ್ಕೊಂಡು ಒಳಗೆ ಬರ್ತಾರೆ. 2 ಸೀನ್ ಬರುತ್ತೆ, ಇಲ್ಲಿ ಡೈಲಾಗ್ ಏನೂ ಇಲ್ಲ, ಆಯ್ತಾ? ಮಗು ನಿಂಗೆ ಇಟ್ಕೊಂಡು ಬಾಬಿ ಬೇಲಿ ಕಮ್ಮಿ. ಅದು ಸಿಕ್ತಾ ದೀಪದ್ದು ಆನ್ ಆಗಿರೋದು?
ಕಿರೀಟ ಕೊಟ್ಬಿಡಿ ಈ ಎಂಟ್ರಿ ಶಾಟ್ ಇದು ಆಫ್ ಮಾಡ್ತೀವಿ. ಅವೆಲ್ಲ ಆಫ್ ಮಾಡ್ಬಿಡ್ಲಾ? ಅವೆಲ್ಲ ಅಷ್ಟೊಂದೆಲ್ಲ ಜಾಗ ಇಲ್ಲ. ಕುತ್ಕೊಬಿಡಿ. ಇಲ್ಲ ಐತೆ ಅಲ್ಲಿ ಇದ್ರಲ್ಲಿ ಜಾಗ ಇಲ್ಲ. ಕುತ್ಕೊಳ್ಳಿ. ಹೇಳಿ ಅಲ್ಲ ಮೈಕ್ ಟೆಸ್ಟಿಂಗ್. ಹಲೋ ಲಕ್ಷ್ಮಿ. ನಿಮಿಷ 3 2 1 go. ಹಲೋ ತಾಯಿ ನೆಕ್ಸ್ಟ್ ವಿಡಿಯೋ ಸಕ್ಕತ್ತಾಗಿ ಗೊತ್ತೈತೆ ಅಮ್ಮ. ಎಕ್ಸ್ಪ್ರೆಷನ್ ಮಾತ್ರ ಸೂಪರ್ ಆಗೈತೆ. ನಮ್ಮ ಮನೆಗೂ ಕುಂಕುಮಕ್ಕೆ 4 ಜನ ಕರೆಯೋಣ ಅಂತಿದ್ವಿ. ಹಿಂದೆ ಕೆಳಗಡೆ ವಾಪಸ್ಸು ಕಡಿ ಹಿಂಗೆ. ಬಂತ ಸ್ಲೋ ಮೋಷನಲ್ಲಿ ತೋರಿಸಿ. ಅದು ಗೂಸ್ ಬಂಪ್ ಬರುತ್ತಾರ ವೈಪ್ ಅಂತ. ನೀವು ನನ್ನನ್ನು ಯಾಕೆ ನೋಡ್ಕೊ ಬರ್ತಾ ಇದ್ದೀರಾ? ಹೆಂಗೆ ಹೆಂಗೆ ಹಿಂಗಿಟ್ಟು ಹಿಂಗ. ಓಕೆ ಈ ಎಡ್ಗಾಲ ಸ್ಟಾಪ್ ಮಾಡೋದು ಬೇಡ. ಇಲ್ಲ ಖುಷಿ ಏನು ಬೇಡ. ಅದೇನು ಗಾಡ್ ಅಂತಾನೆ ಏನು ತೋರಿಸ್ತಾ ಇಲ್ಲ. ಆಮೇಲೆ ತೋರಿಸ್. ಹಾಂ ಕೈ ಹಿಡ್ಕೊಂಡು ಹೇಳ್ಕೊಳ್ಳಿ ಒಳಗಡೆಗೆ. ಸ್ಟಾರ್ಟ್ ಮಾಡೋದಾ? ಇಲ್ಲಿ ಫಸ್ಟ್ ಲೆಫ್ಟ್ ಲೆಗ್ ದೆನ್ ಡೈರೆಕ್ಟ್ ರೈಟ್ ಲೆಗ್. ಎರಡೂವರೆಗೆಲ್ಲ ಚಿಕ್ಕ. ಬಾ. ನಂಗೆ ಸುಸ್ತು ಹೋಗಿದೆ. ಅವಳಿಗೆ ಕುಂಕುಮ ಹಚ್ಚೋದ್ರಲ್ಲಿ ಎಂಡ್ ಆಗುತ್ತೆ. ಗೆಟಪ್ ಸುಂದ್ರಿ ಗೆಟಪ್. ನಾನು ಕುತ್ಕೋತಿರೋದೇ ಮಾಡಿ. ಹಲೋ ನೀವು ಕೂತ್ಕೋತೀರಲ್ಲ. ಕುತ್ಕೊಬಿಟ್ಟಿರ್ತೀನಿ. ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಒಂದು ನಿಮಿಷ ಇರಿ. ಆಯ್ತಾ ಅಂತ ಮಾಂಗಲ್ಯಕ್ಕೆ ಹೆಂಗಿರ್ತಾರೆ ಮಗಿ ಮಾಂಗಲ್ಯ ಹಾಕೊಂಡಿರುತ್ತ. ಅಯ್ಯೋ ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ರಾಮಂಗೂ ಸೀತಿತ್ತು. ಏನು ಸಂಬಂಧ ಅಂದ್ರು ನನಗೆ. ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ಇನ್ನು ಅರ್ಧ ಶೂಟ್ ನಡೀತಿದೆ. ಮೈಕ್ ಆಫ್ ಆಗಿದೆ. ಬಾರೆ ಅಮ್ಮ ನೀವು ಸ್ವಲ್ಪ ಈ ಕಡೆ ಬನ್ನಿ. ಒಳ್ಳೆ ಚಿನ್ನ ಥರ ಇದೆ. ಅವ್ವ ಲಕ್ಷ್ಮಿ ಸ್ಟಾಪ್. ಅವ್ರು ಎಲ್ಲರೂ ಆಚೆ ಕಳಿಸ್ತೀನಿ. ಅವ್ರು ಮೋಟಿವೇಟ್ ಮಾಡ್ಬೇಕು. ರಸಾಯನ ಮಾಡ್ಕೊಡ್ತೀನಿ. ಇಲ್ಲ ಬೆಲ್ಲ ರೆಡಿ ಇದೆಯಾ? ಹಾಂ ಕಾಯಿ ಕೊಡಿ ಇಟ್ಕೊಳ್ಳಿ. ಎತ್ತಿಗೆ ಮಡಕೆಗೆ ಹಾಕಿ. ಜಜ್ಜಿ ಬೆಲ್ಲ ಜಜ್ಜಿ. ಒಂದು ನಿಮಿಷ ಕ್ಯಾಮ್ರಾ ಆನ್ ಆಗಬೇಕು. ಇವ್ರು ಹೇಳಿದ್ದೆಲ್ಲ ಮಾಡಬೇಕು. ಏನು ಇಲ್ಲ ಕಲ್ಸೋದಷ್ಟೇ ಸೀನು. ಕುತ್ಕೊಳ್ಳಿ, ಕಲ್ಸಿ ಮುಗೀತು. ಏನು ಡೈಲಾಗ್ ಇಲ್ಲ ಏನಿಲ್ಲ. ಕುತ್ಕೊಳ್ಳಿ ಹೆಂಗ್ ಕಂಫರ್ಟಬಲ್ ಹಂಗೆ. ಅದಕ್ಕೆ ಕುತ್ಕೊಂಡು ತಿನ್ಸಿತ್ತು. ಆಯ್ತಾ? ಈಗ ಎತ್ಕೊ ತಿನ್ಸಿ. ಸೂಪರ್. ಡ್ಯಾನ್ಸ್ ಎಲ್ಲ ಬೇಡಮ್ಮ, ಸುಮ್ಮನೆ ಸ್ಮೈಲ್ ಕೊಡ್ಕೊತೀನಮ್ಮ. ಕೈ ಹಿಡ್ಕೊಮ್ಮ ಇಲ್ಲಿ. ತಿನ್ನು. ಸ್ವಲ್ಪ ಈ ಕಡೆ ಇಡಿ. ಸ್ವಲ್ಪ ಗುರಾಯಿಸ್ತಿರ್ತಾನೆ. ಸುಮ್ಮನೆ ಅವ್ರು ಹೇಳ್ದಾಗ್ಲೇ ಎದ್ದೋಗ್ಬೇಕು. ಈ ಮುಂಚೆ ಎದ್ದೋಗಂಗಿಲ್ಲ. ಕ್ಯಾಮ್ರಾ ನೋಡ್ಬಿಡಿ. ಸುಮ್ಮನೆ ಮಗು ನೋಡ್ಕೊಂಡು ಎದ್ದೋಗಿ. ಹಾಂ ಬೇಬಿ ಸುಮ್ಮನೆ ಹಿಂಗೆ ಹಿಡ್ಕೊ. ಹಾಂ ಅಷ್ಟೇ. ಸೂಪರ್. ಹಂಗೆ ಸೂಪರ್. ನೀನು ಕ್ಯಾಮ್ರಾ ನೋಡ್ಬೇಡ. ಬೇರೆ ಡೈಲಾಗ್ ಬೇಡ. ಈಚೆ ಕಡೆ ಬಂದು ಹುಡುಕ್ತಾರೆ ಅಷ್ಟೇ. ಏನು ಡೈಲಾಗ್ ಇಲ್ಲ. ಅಮ್ಮ ಗೈಸ್ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ಆಯಿತಾ? ಹಿಂಗಿದ್ದೀನಿ. ಇಲ್ಲೆಲ್ಲ ನೋಡಿ ಗೈಸ್ ಫುಲ್ಲು ಒತ್ಬಿಟ್ಟಿದೆ. ಫುಲ್ ಅಂದರೆ ಫುಲ್ಲು ಕೊರೀತಾ ಇದೆ. ಈ ಕಡೆ ತಲೆ ಮೇಲೆ ಕಿರೀಟ, ಹಿಂದೆಗಡೆ ವಿಗ್ಗು. ಬಟ್ ಒಳಗಡೆಯಿಂದ ನಿಜ ಹೇಳ್ತೀನಿ ಡಿವೈನ್ ವೈಬ್ ಇದೆ. ಒಂಥರ ಬ್ಲೆಸ್ಸಿಂಗ್ ಥರ ಫೀಲ್ ಆಗ್ತಾ ಇದೆ. ಆ ಫೀಲಿಂಗೇ ಬೇರೆ ಇದೆ. ಬಟ್ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡರಲ್ಲೂ ನಾನೇ ಓಡಾಡ್ತಿರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗ್ತದೆ. ಬಟ್ ಇಟ್ಸ್ ಓಕೆ, ಮಾಡೋಣ, ಚೆನ್ನಾಗಿ ಮಾಡೋಣ. ಬಂತಾ?
ಅದಿಟ್ಬಿಟ್ಟು ಇದೇ ನೋಡ್ಬಿಟ್ಟು ಇಟ್ಬಿಟ್ಟು ಹಿಂಗೆ ತೆಗೆದು ನೋಡಿ ಚಿನ್ನ ಒಡವೆ ದುಡ್ಡು ಎಲ್ಲ ಇರುತ್ತೆ. ಅಯ್ಯೋ ಸಾಕ್ಷಾತ್ ಲಕ್ಷ್ಮಿ ಬಂದಿಲ್ಲ ನಮ್ಮ ಮನೆಗೆ ಅಂದ್ರೂ ಕೈ ಮುಗ್ದು ಆರತಿ ಮಾಡೋದು. ಇಲ್ಲ ಇಡಿ ಅಮ್ಮ ಅಮ್ಮ ಇಡಿ ಅಮ್ಮ ಲಕ್ಷ್ಮಿ ಅಂತ ಹಿಂಗೆ ಇಡ್ತಾ ಮತ್ತೆ ಅಮ್ಮ ಲಕ್ಷ್ಮಿ. ಇನ್ನೊಂದು 2 ಐಟಮ್ಗಳು ಇಲ್ಲೇ ತಂದಿದ್ವಲ್ಲ, ರೆಡಿ ಮಾಡ್ಕೊಂಡಿದ್ವಲ್ಲ ಗೈಸ್. ಇವಾಗ ಫೈನಲಿ ಅಯ್ಯೋ ನೋಡಿ ಗೈಸ್, ನಾನೇ ನನ್ನ ಕೆಲಸ ಮಾಡ್ಕೊತಾ ಇದ್ದೀವಿ. ಪಾಪ ಇಷ್ಟು ಜನ ಇದ್ರುವೆ ಗೈಸ್. ಅಲ್ಲಿ ನೋಡಿ ಗೈಸ್, ಇವಾಗ ಫೈನಲ್ ಬಂದಿದ್ದೀವಿ. ಆ್ಯಂಡ್ ಇದು ಲಕ್ಷ್ಮಿ ಅವತಾರ. ಇವಾಗ ರಿಯಲ್ ಕ್ಯಾರೆಕ್ಟರ್ ಬರೋಕ್ಕಾಗ್ತಿಲ್ಲ ಬಿಕಾಸ್ ಟಯರ್ಡ್ ಆಗಿದ್ದೀನಿ. ಕ್ಯಾಮ್ರಾ ಆನ್ ಆಗುತ್ತಲ್ಲ ಆವಾಗ ಬರ್ತೀನಿ ಶೂಟ್ ಮಾಡೋ ಟೈಮಲ್ಲಿ. ಈಗ ನಿಮ್ಮ ಜೊತೆ ಮಾತಾಡ್ತಿರೋದಲ್ವಾ. ಆ್ಯಂಡ್ ಐ ಥಿಂಕ್ ನಾವು ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಫೈನಲ್ ಔಟ್ಪುಟ್ ಈ ಥರ ಇದೆ. ಆ್ಯಕ್ಚುಯಲ್ ಕಾನ್ಸೆಪ್ಟ್ ಶೂಟ್ನ ವಿಡಿಯೋನ ನಿಮಗೆ BTS ಅಂದರೆ ಹಿಂಗೇನೆ ಎಲ್ಲ ಬಿದ್ದೋಗ್ತಾ ಇರುತ್ತೆ, ನಾವು ವಾಪಸ್ ಅಟ್ಯಾಚ್ ಮಾಡ್ಕೋತಾ ಇರ್ತೀವಿ. ಇದು ಆ್ಯಕ್ಚುಯಲ್ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಹೇಗಿದೆ ಅಂತ ಹೇಳಿ. ಪ್ಲೀಸ್ ಶೂಟೆಲ್ಲ ಫುಲ್ ಮುಗೀತು. ನೀನು ನನ್ನ ಅರ್ಧ ಒಡವೆಗಳು ಕಿರೀಟೆಲ್ಲ ತಿನ್ನವ ಅವೆಲ್ಲರೂ ಊಟ ತಿಂತಾಯಿದ್ದೀವಿ. ನೀ ತಕ್ಷಣ ಈಗ ನಾನು ಓಡೋಗ್ಬಿಟ್ಟು ಊಟ ತಿನ್ನಬೇಕು. ಓಕೆ ದೆನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು.